ಶಾಮನೂರು ಶಿವಶಂಕರಪ್ಪನವರು ದೇಶದಲ್ಲಿಯೇ ಒಬ್ಬ ಹಿರಿಯ ಶಾಸಕ. ನನ್ನ ಮಂತ್ರಿಮಂಡಲದಲ್ಲಿ ಆಗ ಅವರು ನನ್ನ ಮಗನಿಗೆ ಮಾಡಿ ಅಂತೇಳಿ ಎಸ್ ಮಲ್ಲಿಕಾರ್ಜುನ ಅವರನ್ನ ಮಂತ್ರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅವತ್ತು ಯಾರಿಗೂ ಒಂದು ಸಣ್ಣ ಕೆಡಕನ್ನು ಕೂಡ ಅವರು ಬಯಸಲಿಲ್ಲ ಅಂತ ಒಬ್ಬ ಹಿರಿಯ ಮುತ್ಸದ್ದಿ ನಾಯಕ. ನಾನು ಕೆಪಿಸಿಸಿ ಅಧ್ಯಕ್ಷ ಆದ್ಮೇಲೆ ಇಡೀ ದೇಶದಲ್ಲಿ ಈ ಕೊರೋನಾ ಸಂಕಟದಲ್ಲಿ ಸುಮಾರು ಇಡೀ ದಾವಣಗೆರೆ ಜಿಲ್ಲೆಗೆ ಆ ಕೋವಿಡ್ ವ್ಯಾಕ್ಸಿನೇಷನ್ ನ ಹಂಚಂತ ಒಂದು ಸರ್ಕಾರ ಮಾಡಕ್ ಆಗದೆ ಹೋದಂತ ತೀರ್ಮಾನನ ಫಸ್ಟ್ ಅವ್ರು ಮಾಡಿದ್ರು. ಅದನ್ನ ನಾವು ಯಾರು ಕೂಡ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಒಂದು ವರ್ಷ ಹಿಂದೆನೇ ಅವರು ಆಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ರು. ಅವ್ರು ಅನಿಸ್ತಾ ಇರಲಿಲ್ಲ ಅವ್ರಿಗೆ 94 ವಯಸ್ಸಂತ. ಕ್ಷೇತ್ರದ ಬಗ್ಗೆ ಭಾಳ ಕಾಲೇಜನ್ನು ಹಮ್ಮಿಕೊಂಡಿದ್ರು. ಭಾಳ ಸತಿ ನಂತವ ನನ್ನ ಕ್ವಾರ್ಟರ್ಸ್ ಇದ್ದರೆ ಕ್ವಾರ್ಟರ್ಸ್ ಬರೋದು, ಆಫೀಸಲ್ಲಿದ್ದರೆ ಆಫೀಸ್ ಬರೋದು, ಇಲ್ಲ ಯಾವುದನ್ನ ಮೀಟಿಂಗ್ ಇದ್ದರೂ ಮೀಟಿಂಗಲ್ಲಿ ಬಂದುಬಿಟ್ಟು ಅವ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ, ಬರೀ ಕ್ಷೇತ್ರಕ್ಕಿಲ್ಲ ದಾವಣಗೆರೆ ಜಿಲ್ಲೆ ಸಂಬಂಧಪಟ್ಟಂಗೆ ಪಾಪ ಕೆಲಸಗಳು ತೊಗೊಂಡ್ಬರ್ತಾಯಿದ್ರು. ಶಾಮನೂರು ಶಿವಶಂಕರಪ್ಪನವರು ನಮ್ಮನ್ನು ಬಿಟ್ಟು ಅಗಲಿರುವಂಥದ್ದು ಒಂದು ತಲೆಮಾರಿನ ಹಿರಿಕರನ್ನು ನಾವು ಕಳ್ಕೊಂಡಿದ್ದೀವಿ. ಎಲ್ಲ ರಂಗದಲ್ಲೂ ಕೂಡ ಅದ್ವಿತೀಯ ಸಾಧನೆಯನ್ನು ಮಾಡಿದ್ರು. ಅವರ ವ್ಯಕ್ತಿತ್ವ ಬಹಳ ಅಪರೂಪದಲ್ಲಿ ಅಪರೂಪ ವ್ಯಕ್ತಿತ್ವ. ಅದರಲ್ಲಿ ಕೂಡ ಮಧ್ಯ ಕರ್ನಾಟಕ ಅನಿಸಿಕೊಳ್ಳುವಂಥ ದಾವಣಗೆರೆಯ ಸಮಗ್ರ ಅಭಿವೃದ್ಧಿಗೆ ಬಹಳಷ್ಟು ಹೋರಾಟವನ್ನು ಮಾಡಿ ಕೆಲಸವನ್ನು ಮಾಡಿದಂಥ ಕೀರ್ತಿ ಶಾಮನೂರು ಶಿವಶಂಕರಪ್ಪನವರಿಗಿರುವಂತಹ. ಈ ಸಮಾಜಕ್ಕೆ ದೊಡ್ಡ ಆಘಾತ ಆಗಿದೆ. ಬಹಳ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಸಾಧನೆ ಮಾಡಿದಂತ ದೊಡ್ಡ ವ್ಯಕ್ತಿಯವರು. ಅವ್ರ ಬಗ್ಗೆ ಹೇಳುವಂತದ್ದು ಬಹಳಷ್ಟಿದೆ. ಒಂದು ರೀತಿಯಲ್ಲಿ ಅಜಾತ ಶತ್ರು ಆದಂಥವ್ರು. ಬಹುಶಃ ಶಿವಶಂಕರಪ್ಪನವರನ್ನ ದ್ವೇಷ ಮಾಡುವಂತ ಜನ ಕರ್ನಾಟಕದಲ್ಲೇ ಇರಲಿಲ್ಲ. ವೀರಶೈವ ಲಿಂಗಾಯತ ಸಮುದಾಯ ತುಂಬಾ ಅತ್ಯಂತ ಹಿರಿಯರನ್ನ ತುಂಬ ಮಾರ್ಗದರ್ಶನ ಕಳ್ಕೊಂಡಿದ್ದೀವಿ. ಇವತ್ತು ಓರ್ವ ಶಿಕ್ಷಣ ರೂವಾರಿಗಳು ದಾವಣಗೆರೆ ಇವತ್ತು ಬೆಳೀಲಿಕ್ಕೆ ಕಾರಣ ಇವತ್ತು ದಿವಸ ಶಾಮನೂರು ಶಿವಶಂಕರಪ್ಪ. ವೀರಶೈವ ಲಿಂಗಾಯತ ಸಮಾಜವನ್ನ ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಯಾವ ರೀತಿ ಅವರ ಕೊಡುಗೆ ಇದೆ ಅನ್ನುವುದು ಇಡೀ ರಾಜ್ಯದ ಜನತೆ ಗೊತ್ತಿದೆ. ಈಗಲೇ ಅವರಿಗೆ 95 ವರ್ಷ. ಇನ್ನೊಂದು ಎಲೆಕ್ಷನ್ ನಿಲ್ತೀನಿ ಅಂತಾನು ಕೂಡ ಹೇಳ್ತಾ ಇದ್ರು. ದೇಶದಲ್ಲೇ ಇವರಷ್ಟು ಹಿರಿಯರು ಯಾರು ಇಲ್ಲ ಅಂತ ಪತ್ರಿಕೆಯಲ್ಲಿ ಬಂದಿತ್ತು. ನನಗೆ ಎಕ್ಸ್ಪ್ಲೇನ್ ಮಾಡಕ್ಕೆ 72ರಿಂದ ನಾವು ಸತತ ಮಿನಿಸ್ಟರ್ ನಾನು ಮಿನಿಸ್ಟರ್ ಬಂದು ಅವರು ಬಹಳಷ್ಟು ಆತ್ಮೀಯತೆಯಿಂದ ಮತ್ತು ನಮ್ಮ ಕುಟುಂಬದ ಜೊತೆ ಒಂದು ವಿಶೇಷವಾದಂಥ ಸಂಬಂಧಕ್ಕೆ ಕಾರಣ. ಮತ್ತು ಗೌರವ ತಂದು ನಿಮ್ಗೆ ಶ್ರಮವನ್ನು ಆಚರಿಸಬೇಕಂತ ಕೊಡ್ತೇನೆ. ಎಲ್ಲರ ಪ್ರೀತಿ ಪಾತ್ರರು ಆಗಿದ್ದ ಶಾಮನೂರು ಶಿವಶಂಕರಪ್ಪ ಅವರು ಇವತ್ತು ನಮ್ಮೆಲ್ಲರನ್ನು ಅಗಲಿದ್ದಾರೆ ಅಂತಕ್ಕಂಥ ವಿಷಯ ಕೇಳಿ ಅತೀವ ನೋವು ಉಂಟಾಗಿದೆ. ವೀರಶೈವ ಸಮಾಜದ ಒಗ್ಗಟ್ಟಿನ ದೃಷ್ಟಿಯಲ್ಲಿ ಬಹಳಷ್ಟು ಕಾರ್ಯವನ್ನು ಮಾಡಿದವರು. ಸೇವೆ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿ ಎಲ್ಲ ರೀತಿಯಲ್ಲೂ ಸಹಕಾರ ನೀಡಿರ್ತಕ್ಕಂಥ ಅವರ ಸಾವು, ಅಕಾಲಿಕ ನಿಧನ ಕರ್ನಾಟಕ ರಾಜ್ಯ ಒಂದು ದುಃಖದಲ್ಲಿ ಮುಳುಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಬಹಳ ಒಂದು ಸಾಧನೆಯನ್ನು ಎಲ್ಲ ಥರದ ವಿಭಾಗದಲ್ಲಿ, ಅದು ನೀವು ಶೈಕ್ಷಣಿಕವಾಗಿರ್ಬೋದು, ವ್ಯಾವಹಾರಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗೂ ಕೂಡ ಅವರ ಏನು ಕೊಡುಗೆ ಏನಿದೆ ಅದೆಲ್ಲದೂ ಕೂಡ ನಮ್ಮಂಥವರಿಗೆ, ಯುವಕರಿಗೆ ಬಹಳ ಉದಾಹರಣೆ ಆಗಿರುತ್ತೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಹಿನ್ನೆಲೆಯಲ್ಲಿ ಪ್ರಮುಖರಾಗಿದ್ದಂಥ ಶಾಮನೂರು ಶಿವಶಂಕರಪ್ಪನವರು ಹೋದ ಸಾರಿ ನಾನು ಬಂದಾಗ ನೀವು 100 ವರ್ಷ ಇರಬೇಕು ಅಂತ ಅಂದಾಗ ನಕ್ಕೊಂಡು ನನಗೆ 100 ವರ್ಷ ಬೇಡಪ್ಪ ಒಂದು ರೀತಿ ತಮಾಷೆ ಮಾಡಿದ್ರು. ನಾನು ಅವಾಗ ನಿಮ್ಮನ್ನ ಇದು ಮಾಡಿ ಸ್ಥಿರವಾಗಿದ್ದಾರೆ ಅಂತ ನಾನೇ ಹೇಳೋದು. ಬಾಪೂಜಿ ಶಿಕ್ಷಣ ಸಂಸ್ಥೆ ಕಟ್ಟಿದ್ ಮಾತ್ರ ಅಲ್ಲ, ಸಕ್ಕರೆ ಕಾರ್ಖಾನೆಗಳು, ಬೇರೆ ಬೇರೆ ಉದ್ಯಮಗಳು, ರೈಸ್ ಮಿಲ್ಗಳು, ಇದಲ್ಲದೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅವರು ಪ್ರಭಾವವನ್ನ, ಸಾಮರ್ಥ್ಯವನ್ನ ತೋರಿಸಿದಂತ ಮುತ್ಸದ್ದಿ ರಾಜಕಾರಣಿ. ಕಷ್ಟಪಟ್ಟು ಮೇಲೆ ಬಂದು ಎಲ್ಲ ಒಂದು ಸಮಾಜಕ್ಕೆ ಪ್ರತಿಯೊಂದು ನಾವು ಹೆಚ್ಚಿಗೆ ಹೇಳಿದ್ರೆ ಏನು ಹೇಳೋಕ್ಕಾಗಲ್ಲ. ನಾನು ಮೂಲತಃ ದಾವಣಗೆರೆಯವಳು. ನಾನು ಓದಿರೋದೆಲ್ಲ ಅವ್ರ ಸಂಸ್ಥೆಯಲ್ಲಿ. ಶಾಮನೂರು ಶಿವಶಂಕರಪ್ಪನವರು ಅಂದ್ರೆ ನಮಗೆ ರಾಜ, ನಮ್ಮ ದಾವಣಗೆರೆ ರಾಜ. ಅವರು ಕಳ್ಕೊಂಡಿದ್ದೀವಿ. ಅದಕ್ಕೆ ಅಂತಾರಲ್ಲ, ಎಷ್ಟು ನಂಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ, ಬಟ್ ತುಂಬಾ ಬೇಜಾರಾಗ್ತಿದೆ. ದಾನಶೂರ ಕರ್ಣ ಅಂತ ನಾವು ಕೇಳಿದ್ದೀವಿ. ಆ ದಾನಶೂರ ಕರ್ಣ ಹೇಗಿದ್ದಿರ್ಬೋದು ಅನ್ನೋದಕ್ಕೆ ಶಾಮನೂರು ಶಿವಶಂಕರಪ್ಪನವರು ಕಣ್ಣಾರೆ ನೋಡಿದಂಥ ಜನ. ಯಾವುದೇ ಜಾತಿ ಮತ ಭೇದ ಇಲ್ಲದೆ
ಅವರು ಕೊಡುಗೆ ದಾನಿಗಳಾಗಿದ್ದರು. ಯಾರೇ ಯಾವುದೇ ರೀತಿಯಲ್ಲಿ ಸಾರ್ವಜನಿಕರಿಗೆ ಸಹಾಯ ಮಾಡಿದ್ರೆ ಅವ್ರನ್ನ ದೇವರ ರೀತಿ ನೋಡ್ತಾರೆ. ಈ ಭಾಗದ ಜನ ಅವರನ್ನು ಅದೇ ರೀತಿ ನೋಡಿದ್ದಾರೆ. ಶಾಮನೂರ್ ಸಾಹೇಬರು ನಮ್ಮಿಂದ ಅಗಲಿ ಹೋಗಿದ್ದಂಥದ್ದು ಬಹಳ ಅತ್ಯಂತ ದುಃಖದ ಒಂದು ಸಂಗತಿ ಆಗಿದೆ. ನನ್ನ ಜೊತೆಯಲ್ಲಿ, ನಮ್ಮ ಪರಿವಾರದ ಜೊತೆಯಲ್ಲಿ ಅತ್ಯಂತ ಅನ್ಯೋನ್ಯವಾದಂಥ ಒಂದು ಸಂಬಂಧವಿತ್ತು. ಹಿಮಾಲಯ ಬೆಟ್ಟ ಎಷ್ಟು ಎತ್ತರವಿದೆಯೋ ಅಷ್ಟೇ ಎತ್ತರದ ಕೆಲಸ ಕಾರ್ಯಗಳನ್ನು ಅದು ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಬೆಟ್ಟದಷ್ಟೇ ಕೆಲಸ ಕಾರ್ಯಗಳನ್ನು ಇವತ್ತು ಸನ್ಮಾನ್ಯ ಅಗಲದಂಥ ಶಾಮನೂರ್ ಶಿವಶಂಕರ್ ಇವತ್ತು ಸಮಾಜ ಮತ್ತು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಇವತ್ತು ಮಾಡಿ ತೋರಿಸಿದ್ದಾರೆ. ಅವರು ತುಂಬ ಆಕ್ಟಿವ್ ಆಗಿದ್ದರು ಕಾಂಗ್ರೆಸ್ಸಲ್ಲಿ. ಅವರು ನಿನ್ನೆ ರಾತ್ರಿ ಗೊತ್ತಾಯಿತು, ವಿಷಾದ ವ್ಯಕ್ತಪಡಿಸ್ತಾರೆ. ಎಲ್ಲರ ಪರವಾಗಿ ಅವ್ರಿಗೆ, ಅವ್ರ ಮನೆಯವ್ರಿಗೆ ನಮ್ಮ ಕಂಡೋಲೆನ್ಸಸ್ ಹೇಳಕ್ಕೆ ಇಷ್ಟಪಡ್ತೀನಿ.